ಸಂವಿಧಾನ ಅರಿವು ರಾಜ್ಯ ಸಂಚಾರ ಅಭಿಯಾನದಡಿ ನಿವೃತ್ತ ನ್ಯಾಯಮೂರ್ತಿ ಡಾಕ್ಟರ್ ಎಚ್.ಎನ್. ನಾಗಮೋಹನ್ ದಾಸ್ ರಚಿಸಿದ ಸಂವಿಧಾನದ ಓದು ಪುಸ್ತಕದ 25,000 ಪ್ರತಿಗಳನ್ನು ರಾಜ್ಯಾದ್ಯಂತ ವಿತರಿಸಲಾಗುತ್ತಿದೆ ಎಂದು ರಾಜ್ಯ ಸಂಚಾರ ಅಧ್ಯಕ್ಷ ಜಾರ್ಜ್ ಫರ್ನಾಂಡಿಸ್ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದ 31 ಜಿಲ್ಲೆಗಳಲ್ಲಿ ಅಭಿಯಾನ ಹಮ್ಮಿಕೊಳ್ಳಲಾಗುತ್ತಿದ್ದು, ಇದುವರೆಗೆ 5,000ಕ್ಕೂ ಹೆಚ್ಚು ಸದಸ್ಯತ್ವ ನೋಂದಣಿ ಮಾಡಲಾಗಿದೆ ಎಂದರು. ಮುಂದಿನ ದಿನಗಳಲ್ಲಿ 1 ಲಕ್ಷ ಪುಸ್ತಕ ವಿತರಿಸುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದರು. ಗೌರವಾಧ್ಯಕ್ಷ ಡಾಕ್ಟರ್ ಮಹೇಶ್ ಗೋಳಿಕಟ್ಟಿ ಮಾತನಾಡಿ, ಕಾಲೇಜು ಹಾಗೂ ಬಿಎಡ್ ವಿದ್ಯಾರ್ಥಿಗಳಿಗೆ ಈಗಾಗಲೇ ಪುಸ್ತಕ ವಿತರಿಸಲಾಗಿದ್ದು, ಮುಂದಿನ ದಿನಗಳಲ್ಲಿ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೂ ತಲುಪಿಸಲಾಗುವುದು ಎಂದರು. ಸಂಚಾಲಕ ಕೆ. ರಮೇಶ್ ಮಾತನಾಡಿ, ಸಂವಿಧಾನ ಓದು ಪುಸ್ತಕ ವಿತರಣೆ, ನಾಟಕ ಪ್ರದರ್ಶನ, ಜಾಗೃತಿ ಗೀತೆ ಹಾಗೂ ವಿಚಾರ ಸಂಕಿರಣಗಳ ಮೂಲಕ ಜನರಲ್ಲಿ ಅರಿವು ಮೂಡಿಸಲಾಗುತ್ತಿದೆ ಎಂದು ಹೇಳಿದರು. 25,000 ಪುಸ್ತಕವನ್ನು ವಿತರಿಸಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪುಸ್ತಕಗಳನ್ನು, ಸಂವಿಧಾನದ ಪುಸ್ತಕವನ್ನು ನಾವು ಎಲ್ಲರಿಗೂ ಮುಗಿಸುವಂತೆ ಮಾಡಾಗಿದೆ. ನಮ್ಮ ಟಾರ್ಗೆಟ್ 1 ಲಕ್ಷ ಇತ್ತು, ಅದು ಮುಗಬಹುದು ಅನ್ನುವಂಥದ್ದು ಉಂಟು ನಮಗೀಗ. ಈ ನಮ್ಮ ಸಂಘ ಇದ್ದಾರೆ, 180 ಗ್ರೂಪ್ ಉಂಟು, ಬೇರೆ ಬೇರೆ ಇದರಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಸಂವಿಧಾನದ ನಾಟಕ ಕೂಡ ಉಂಟು, 50 ಪ್ರದರ್ಶನ ಈಗಾಗಲೇ ಮುಗಿದಿದೆ ನಾಟಕದ್ದು, ಟೀಮೇ ಬೇರೆ ಉಂಟು. ವಿಚಾರ ಸಂಕಿರಣ ಮಾಡಿದ್ದೇವೆ, 40 ವಿಚಾರ ಸಂಕಿರಣ ಮಾಡಿದ್ದೇವೆ. ಜಾಗೃತ ಗೀತೆ ಹಾಡಿದ್ದಾರೆ. ಆಮೇಲೆ ಎಲ್ಲರಿಗೂ ಕೂಡ ಅವರ ಹತ್ರ ಸಂವಿಧಾನ ಪುಸ್ತಕ ಇರಬೇಕು ಅಂತ ಆಸೆ. ಅವರಿಗೆ ಗೊತ್ತಿಲ್ಲದೆ ಮತ್ತೆ ಬೇರೆಯವರಿಗೆ ಮುಗಿಸೋದಾಗಿ ಅಂತ ಹೇಳ್ಬಿಟ್ಟು ಇವತ್ತೇ ಈ ಕರಪತ್ರವನ್ನು ಮಾಡಿದ್ದೇವೆ ಹೊಸದಾಗಿ. ಈ ಕರಪತ್ರ ಎಲ್ಲರಿಗೂ ಹಂಚುವ ಮೂಲಕ ನಾವು ಈ ಸಂವಿಧಾನದ ಅರಿವು ಸಂಚಾರ ಕಾರ್ಯಕ್ರಮವನ್ನು ಇನ್ನಷ್ಟು ಹೆಚ್ಚಿಗೆ ಮಾಡ್ತಾ ಇದ್ದೇವೆ. ನಮ್ಮ ಈ ಸಂವಿಧಾನ ಸಮಿತಿಯ ಸಲಹೆಗಾರರಾಗಿ ಗೋಳಿಗಟ್ಟಿಸ್ತಾ ಇದ್ದಾರೆ. ಇನ್ನು ನಮ್ಮ ಸಂಚಾಲಕರಾಗಿ ಕೆ. ರಮೇಶ್ ಅವರಿದ್ದಾರೆ. ಸೊ ಹೀಗಾಗಿ ರಮೇಶ್ ಅವರ ಹತ್ರ ಈಗಾಗಲೇ ಇದರ ಉದ್ದೇಶ ಅಂತ ಹೇಳಿದ್ರೆ, ಅದರ ಅವರು ಹೇಳಿದ್ರ ಜೊತೆಗೆ ವಿದ್ಯಾರ್ಥಿಗಳಿಗೆ ಮುಟ್ಟಿಸುವ ಜೊತೆಗೆ ಹಳ್ಳಿಗಳಿಗೆ ಮುಟ್ಟಿಸುವಂತ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಈಗಾಗಲೇ ನಾನು ಹೈಸ್ಕೂಲ್ ಲೆವೆಲ್ ವಿದ್ಯಾರ್ಥಿಗಳಿಗೆ ಹಳ್ಳಿಗಳಲ್ಲಿ ಕೊಟ್ಟಂತ ಕೆಲವು ಹೈಸ್ಕೂಲ್ಗಳಲ್ಲಿ ನಾವು ಕೊಟ್ಟಿದ್ದೇವೆ. ಹಾಗಾಗಿ ಈ ಸಂವಿಧಾನದ್ದು ಸಾಕಷ್ಟು ಜನರಿಗೆ ಅರ್ಥನೇ ಗೊತ್ತಿಲ್ಲ, ಅದು ಯಾವ ರೀತಿ ಇದೆ, ಯಾರಿಗೆ, ಬಡವರಿಗಾಗಲಿ, ದೀನದಲಿತರಿಗಾಗಲಿ ಅಥವಾ ಹಿಂದುಳಿದವರಿಗಾಗಲಿ ಸರಿಯಾದ ಸಹಾಯ ಸಿಗಲಿಕ್ಕೆ ಸಂವಿಧಾನದ ಅರ್ಥ ಮಾಡಿಕೊಳ್ಳುವ ಉದ್ದೇಶದಿಂದ ಹೆಚ್ಚಿನದಾಗಿ ನಾವು ಹಳ್ಳಿಯಲ್ಲಿ ಇದನ್ನ ಮುಟ್ಟಿಸುವಂತ ವ್ಯವಸ್ಥೆಗಳನ್ನು ಈ ದಿನದಲ್ಲಿ ಮಾಡ್ತಾ ಇದ್ದೇವೆ. ಅದರಿಂದ ಇದನ್ನ ತಾವು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಒಂದು ಪ್ರೋತ್ಸಾಹ ನೀಡಿ ಅದನ್ನ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಉತ್ತೇಜನ ನೀಡಬೇಕಂತ ನಾನು ಎಲ್ಲರ ವತಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ಯಾಕಂತಂದ್ರೆ ನಮ್ಮ ಈ ಕೆ. ರಮೇಶ್ ಅವರು ಒಂದು ಹೊಸ ಯೋಜನೆ ತಂದು ಹೊಸ ಆಯಾಮಗಳಲ್ಲಿ ಹೊಸ ರೂಪರೇಷೆಗಳನ್ನು ಹಮ್ಮಿಕೊಂಡು ಪ್ರೋತ್ಸಾಹಿಸ್ತಿದ್ದಾರೆ. ನಾವು ಅವರಿಗೆ ಸಹಕಾರ ಕೊಡ್ತಕ್ಕಂಥ ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.